ಅಂತನ್ನುವಂಥದ್ದನ್ನ ಅವರು ನೋವಿನಿಂದ ಹೇಳಿದ್ರು. ಆದ್ರೆ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಸ್ಟೇಷನ್ ಎದುರುಗಡೆಗೆ ಸೇರಿದಂತ SSK ಸಮಾಜದವರ ಗುಂಪೇನಿದ್ದಲ್ಲ, ಮತ್ತೆ ಪುನಃ ಸಂಘಟನೆ ಏಳ್ತಾ ಇದೆ, ಜಾಗೃತ ಆಗಿದೆ ಅಂತನ್ನುವಂಥದ್ದು ಒಂದು ಸಂಕೇತ ಅಂತನ್ನುವಂತ ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿ ಮುಂದುವರಿದೆ. ಈ ಘಟನೆ ಮೊದಲೇದು ಅಲ್ಲ, ಕೊನೆಗೂ ಅಲ್ಲ, ನಿರಂತರವಾಗಿ ಇದು ನಡೀತಾನೆ ಇರುತ್ತೆ. ಸೊ ಇದಕ್ಕೆ ಒಂದು ರೀತಿಗೆ ಹೀಗೆ ಮಾಡಬೇಕು ಅಂತ ಅನ್ನೋದಿರೋದಿಲ್ಲ. ಬೇರೆ ಬೇರೆ ರೀತಿಯ ನಾವು ಯೋಜನೆಯನ್ನ ಮಾಡಬೇಕಾಗುತ್ತೆ. ನಮಗೆ RSS, ವಿಶ್ವ ಹಿಂದೂ, ಬಜರಂಗ ದಳ, ಹಿಂದೂ ಜಾಗರಣ, ಶ್ರೀರಾಮ ಸೇನೆ, ಇತರೆ ಎಲ್ಲಾ ಸಂಘಟನೆಗಳು ಕೂಡ ನಮಗೆ ಈ ವಿಚಾರವನ್ನು ಹೇಳಿ ಜಾಗೃತಿಯನ್ನು ಮುಗಿಸಿದೆ. ಈಗ ಒಬ್ಬ ಪೊಲೀಸರು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ನಾನು ಕಳೆದ 30 ವರ್ಷದಿಂದ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸಭೆಯಲ್ಲಿ ಹೇಳ್ತೀನಿ ಏನು ಅಂತಂದ್ರೆ, ನಮ್ಮ ಅಪ್ಪ SP ಆಗಿದ್ರು ನಂಬಬಾರದು ಅಂತನ್ನುವಂತ ನಾನು 30 ವರ್ಷದಿಂದ ಹೇಳ್ತಾ ಬಂದಿದ್ದೆ. ನಂಬಬಾರದು ಇದರ ಅರ್ಥ ವಿರೋಧನೂ ಕಟ್ಕೋಬಾರದು, ದೋಸ್ತಿನೂ ಮಾಡಬಾರದು. ಮೋಸ್ಟ್ ಡೇಂಜರಸ್. ಬಹಳ ಎಚ್ಚರಿಕೆಯಿಂದ ನಾವು ಈ ಡಿಪಾರ್ಟ್ಮೆಂಟ್ ಜೊತೆಗೆ ವ್ಯವಹಾರ ಮಾಡಬೇಕಾಗುತ್ತೆ. ಇವತ್ತು ಇಲ್ಲಿ ವಿಡಿಯೋ ಮಾಡ್ತಾ ಇರುವಂತವರು ಇದೇ ಮಾದರಿಯಲ್ಲಿ ಮಸೀದಿಯಲ್ಲಿ ಸಭೆಗಳು ನಡೀತಾವಲ್ಲ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತಾರವರು, ಒಳಗಡೆನೆ ಸೇರಿಸುವುದು ಅವರನ್ನ. ಇವತ್ತು ಮಾಡಿ ಸರಿ ಇದೆ, ಏನೇನು ತಪ್ಪಲ್ಲ, ಇವತ್ತು ಅವ್ರನ್ನ ಹೊರಗೆ ಹಾಕಿ ಸರಿ ಇದೆ. ಇದು ನಮ್ಮ ಮನೆಯ ಒಳಗಡೆ ಇರುವಂತ ಕಾರ್ಯಕ್ರಮ. ಇದು ನಮ್ಮ ಮನೆಯ ಒಳಗಡೆಗೆ ನಾವು ಕಷ್ಟ, ಸುಖ, ನೋವು, ನಮ್ಮ ತೊಂದರೆಗಳನ್ನ ನಾವು ಚರ್ಚೆ ಮಾಡ್ತಾ ಇರುವಂತದ್ದು. ನಿಮಗೆ ಸಂಬಂಧ? ಸೊ ಇವತ್ತು ಇದನ್ನೇ ತಗೊಂಡು ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟು ಈ ರೀತಿ ಮಾತಾಡಿದ್ರು, ಇವರು ಹೀಗೆ ಪ್ರಚೋದನೆ ಮಾಡಿದ್ರು, ಇವ್ರ ಮೇಲೆ ಕೇಸ್ ಹಾಕಿ, ಅವ್ರ ಮೇಲೆ ಕೇಸ್ ಹಾಕಿ, ಇವರೇ ಕಮಿಷನರೇ ಬಂದು ಕೂತಿಲ್ಲ ಇಲ್ಲಿ, ಅಥವಾ ಪೊಲೀಸ್ ಆಫೀಸರ್ಗಳು ಯಾರು ಬಂದು ಕೂತಿಲ್ಲ. ಇವ್ರು ಯಾರು ಇರ್ತಾರೆ, ಇವರೇ ವಿಡಿಯೋ ಮಾಡ್ಕೊಂಡು ತಗೊಂಡು ಹೋಗಿ ಅಲ್ಲಿ ಕೊಡ್ತಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಪ್ರಕ್ರಿಯೆ. ಒಂದು ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದಾದರೆ, ನಾವು ಇವತ್ತಿಗೆಲ್ಲ ಹಿರಿಯರು ಹೇಳಿದ್ದಾರೆ, ನಮ್ಮ ಮನೆಗಳಲ್ಲಿ ಸಂಸ್ಕಾರ, ಒಳ್ಳೆಯ ಒಂದು ವಿಚಾರಧಾರೆ ಇರಬೇಕು ಅಂತನ್ನುವಂಥದ್ದು. ನನಗೆ ಅನಿಸುತ್ತೆ ಮನೆಯಲ್ಲಿ ಸ್ವಲ್ಪ ಕಡಿಮೆ ಒಳ್ಳೆಯ ವಿಚಾರ ಹೇಳಿದ್ರು ಕೂಡ ಹೊರಗಡೆಗೆ ಇವತ್ತು ಆಕರ್ಷಣೆ, ಆ ವಯಸ್ಸು, ಆ ನಡವಳಿಕೆ, ವೇಷಭೂಷಣ ಇವೆಲ್ಲವೂ ಕಾರಣ ಇದೆ. ಒಗ್ಗಟ್ಟಿದೆ, ಏಕತೆ ಇದೆ, ಧೈರ್ಯ ಇದೆ. ನಾವು ಮುನ್ನುಗ್ಗಿದ್ರೆ ಇವತ್ತು ಮುಸ್ಲಿಮರಿಗೆ ಏನೇ ಆದರೆ ತಕ್ಷಣ ಸೇರ್ತಾರಲ್ಲ, ಹಾಗೆ ಮೊನ್ನೆ ಒಂದು ಘಟನೆಗೆ ರಾತ್ರಿ ಹೊತ್ತು 400-500 ಜನ ಸೇರಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇದೇ ರೀತಿ ಆಗಬೇಕಾದ ಲಟ್ಟಿಗೆ ಹೊಟ್ಟೆ ಹೊಡಿ, ಜೈಲು ಹತ್ತಿರ ಹಾಕಿ, ಕೇಸ್ ಹತ್ತಿರ ಹಾಕಿ, ಕೇಸು ಅಂತ ಹೇಳಿ ಹೆದರಿಸ್ತಾರಲ್ಲ. ನನ್ನ ಮೇಲೆ 121 ಕೇಸ್ ಇದ್ದಾವೆ, ನಾಟ್ ಔಟ್, ಇನ್ನೂ ಔಟ್ ಆಗಿಲ್ಲ. ಏನ್ ಕೇಸು, ಏನ್ ಗಳಿಗೆ ಹೋಗಲ್ಲ. ಆದ್ರೆ ಈಗ ಮೊನ್ನೆ ನಡೆದಂತಹ ಘಟನೆಯ ಹಿನ್ನೆಲೆಯಲ್ಲಿ 60 ಜನರ ಮೇಲೆ ಏನೋ ಒಂದು ಅವರು ಕೇಸ್ ಹಾಕಿ ಅಥವಾ ಹಾಕಿದಾರೋ ಗೊತ್ತಿಲ್ಲ. ನಾನು ಹೇಳುದು ಇದು ತಪ್ಪಾಗಿದೆ. ಈ ಸಂದೇಶ ರಾಂಗ್ ಸಂದೇಶ ಹೋಗುತ್ತೆ. ನಾವು ಹುಡುಗರು ಹೋಗಿದ್ದರು, ನಮ್ಮ ಹಿಂದೂ ಹುಡುಗಿಯನ್ನ ಅವಮಾನ, ಅಪಮಾನ, ವಿಡಿಯೋ, ಬೇರೆ ರೀತಿಯ ಪ್ರಕ್ರಿಯೆ ಮಾಡಿದಂತಹ ವ್ಯಕ್ತಿಯಿಂದ ಹಿಡಿದು ಮೊಬೈಲ್ ತಗೊಂಡು ಅವರ ಪೊಲೀಸ್ ಸ್ಟೇಷನ್ ಮುಗಿಸಿದ್ದಾರೆ, ಹೊಡೆದಿದ್ದಾರೆ.
ಇದು ಹೂ ಹಾಕ್ಬೇಕಾಗಿತ್ತ, ಮನೆ ಹಾಕ್ಬೇಕಾಗಿತ್ತ ಮುಸ್ಲಿಮರಿಗೆ? ಹೊಡೆಯೋದಂದ್ರೆ ನಮ್ಮ ಹುಡುಗಿರು ಅವರು ಏನೇನು ಮಾಡಿದ್ದಾರೆ ಗೊತ್ತಿದೆ. ಹೊಡಿತಿದ್ರೆ ಏನೇನು ಮಾಡ್ತಾರೆ ಅವ್ರಿಗೆ ಭಯ ಹೊಡೆಯಲ್ಲ. ಅಲ್ಲೇ ಹೂವಿನಲ್ಲಿ ಬೇಕಾಗಿದ್ದಾರೆ. ಹೊಡೆದು 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 ಅವರಿಗೆ ಸಾಕ್ತೇವೆ. ಯಾಕೆ ಸಾಕ್ತಾರೆ? ಅದೇ ನೀವು ಕಮಿಷನರ್ ನಿಮ್ಮ ಮಗನಿಗೆ ರೂಪಾಯಿ ಅವಾಗ ಕೇಸ್ ಹಾಕ್ತಿದ್ದೆ. ಬಹಳ ಗಂಭೀರದಲ್ಲಿ ನಾಗಳು 60 ಜನಗಳು ಒಪ್ಪಂದವಾಗಿ ಕೇಸ್ ಆಗಂಗಿಲ್ಲ. ಕೇಸ್ ಆದ್ರೆ ನಾನು ಹೇಳ್ತೀನಿ, ಹುಬ್ಬಳ್ಳಿ ಬಂದು ತೋರ್ಕೊಡ್ತೀವಿ. ನಾವೇ ಅನುಭವಿಸುದು, ನಾವೇ ಎಲ್ಲ ಇದು ಎಲ್ಲಿವರೆಗೆ? ಈಗ ಒಬ್ರು ಹೇಳಿದ್ರು, ಸಹನೆ 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 ಅನ್ನುವಂಥದ್ದು ನೀಡಿದೆ. ನಾವು ಹಿಂದೂ ಧರ್ಮ, ಹಿಂದುತ್ವ ಇವತ್ತು ನಾವೇನಾದ್ರೂ ಈ ದೇಶದಲ್ಲಿ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜನಿಂದ ಅಂತನ್ನುವಂತಹ ಒಬ್ಬ ಕವಿ ನೇರವಾಗಿ ಹೇಳಿದ್ದಕ್ಕೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಗೆ ಮಸೀದಿಯನ್ನು ಕಲ್ಲಿಸಿದ್ದಾರೆ ಅಂತಂದ್ರೆ ಬಡ್ಡಿ ಮಕ್ಕಳು ಎಷ್ಟು ಸೊಕ್ಕಿ ಬಂದಿರಬಹುದು. ಇನ್ನೂ ನಾವೇನು ಮಾಡಬೇಕಾಗಿದೆ? ಇನ್ನೂ ಮದುವೆ ಘರಣಿ ಮೆರವಣಿಗೆ ಸಾಕು. ಯಾವ ವ್ಯಕ್ತಿ ನಮ್ಮನ್ನ ಬದುಕಿಸಿದಾನೆ, ನಮ್ಮನ್ನು ಉಳಿಸಿದಾನೆ, ಆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲಿಸಿದ್ದಾರೆ ಅಂತಂದ್ರೆ ಇನ್ನೂ ನಮಗೆ ಸಿಟ್ಟು ಬರ್ತಾ ಇಲ್ಲ, ರಕ್ತ ಕುದಿತಾ ಇಲ್ಲ ಅಂತಂದ್ರೆ ಇನ್ಯಾವಾಗ ಜಾಗೃತ ನಾವು? 3 ವರ್ಷ RSS ನಮ್ಮನ್ನ ಜಾಗೃತಿ ಮಾಡಿದೆ. 60 ವರ್ಷ ವಿಶ್ವ ಹಿಂದೂ, 30 ವರ್ಷ ಬಜರಂಗದಳ, 20 ವರ್ಷ ಶ್ರೀರಾಮ್ ಸೇನೆ, 25 ವರ್ಷ ಹಿಂದೂ ಜಾಗರಣ ವೇದಿಕೆ, ಎಷ್ಟೆಷ್ಟು ಸಂಘಟನೆಗಳು, ಎಷ್ಟು ಜಾಗ, ಎಷ್ಟು ವಿಧಾನ, ಎಷ್ಟು ಹೋರಾಟ, ಎಷ್ಟು ಕೇಸ್ಗಳು, ಅಪಮಾನ ಅವಮಾನವನ್ನು ಸಹಿಸಿದಂತ ಈ ಸಂಘಟನೆಗಳು ನಮಗೆ ಒಂದಾಗಿ ಅಂತ ಹೇಳ್ತಾನೆ ಬಂದಂತಹ ಈ ಸಮಯದಲ್ಲಿ ಇನ್ನೂ ನಾವೇ ನಮ್ಮೆಲ್ಲ ಕೇಸು, ನಮ್ಮೆಲ್ಲ ಆರೋಪಗಳು, ನಾವು ಇನ್ನು ಸಹನೆ ನೀರು ಹೋಗಿದೆ ಅಂತ ನೆನಪಿಟ್ಕೊಳ್ಳಿ. ಈಗೇನಿದ್ರು ಕ್ಷತ್ರಿಯ ಸಮಾಜ, ಆ ಕ್ಷತ್ರಿಯ ಕ್ಷಾತ್ರತ್ವ ಮರಿಬೇಡ್ರಿ. ಬರೀ ಎಸ್ ಕೆ ಹೋಗ್ಬೇಡ್ರಿ. ಕ್ಷತ್ರಿಯ ಸಮಾಜ ಅಂತ ಹೇಳಿ, ಕ್ಷಾತ್ರತ್ವದ ಸಮಾಜ ಅಂತ ಹೇಳಿ, ಎದೆತ್ತಾಗಿ ಹೇಳಿ, ಗರ್ಭದಿಂದ ಹೇಳಿ, ಗಟ್ಟಿಯಾಗಿ ಹೇಳಿ. ಇನ್ನು ಅಕಸ್ಮಾತ್ ಕೇಸುಗಳು ಇನ್ನೇನಾದ್ರು ಆದ್ರೆ ಯಾರು ಗೆಲ್ಲುವ ಅವಶ್ಯಕತೆ ಇಲ್ಲ. ಎದ್ದು ಶಿಕ್ಷೆ ಕೊಡುವುದು ಅವರು. ನಮ್ಮ ಕಡೆಗೆ ಎಲ್ಲರ ಕಡೆಗೂ ಕೂಡ ಎಲ್ಲ ಹಿಂದೂ ಸಂಘಟನೆಗಳಿಗೆ ವಕೀಲರ ತಂಡ ಆಗಿದೆ. ಮುಕ್ತವಾಗಿ ಫ್ರೀಯಾಗಿ ಒಂದೇ ಒಂದು ಪೈಸಾ ತಗೊಳ್ಳದೆ ಕೆಲಸ ಮಾಡುವಂತಹ ವಕೀಲರ ತಂಡ ಇದೆ. ಏನೂ ಹೆದರುವ ಅವಶ್ಯಕತೆ ಇಲ್ಲ ಅಂತ ನೆನಪಿಟ್ಕೊಳ್ಳಿ. ಮತ್ತೆ ಆದ್ರೆ ಈ 60 ಜನರ ಮೇಲೆ ಹಾಕಿ ಕೇಸ್ ಅಂತೂ ನಾವು ಒಪ್ಕೊಳ್ಳಲ್ಲ, ಸಾಧ್ಯನೇ ಇಲ್ಲ. ನಾವೇ ಅನುಭವಿಸಿದೀವಿ, ನಮಗೆ ತೊಂದರೆ ಆಗಿದೆ. ನಮ್ಮ ಮಗಳನ್ನೇ ಇವತ್ತು ದುರುಪಯೋಗ ಮಾಡಿಕೊಂಡಂತಹ ಸಮಯದಲ್ಲಿ ನಾವೇ ಮತ್ತೆ ಕೇಸ್ ಮಾಡ್ಕೊಳ್ಳೋಣ? ಇದು ಒಪ್ಪುವುದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಹೇಳಬೇಕಾಗುತ್ತೆ, ನಾನೇ ಸ್ವತಃ ಕಮಿಷನರ್ ಹೋಗಿ ಭೇಟಿಯಾಗಿ ಇದು ತಪ್ಪು ಸಂದೇಶ ಹೋಗುತ್ತೆ, ಅದಕ್ಕೆ ದಯವಿಟ್ಟು ಇದನ್ನ ನೀವು ವಾಪಸ್ ತಗೊಳ್ಬೇಕು. ಬಿ ರಿಪೋರ್ಟ್ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ FIR ಆಗಿದೆ, ಅವಾಗಿದೆ, ನಮಗೆಲ್ಲ ಗೊತ್ತು. ನೀವು FIR ಆದ್ರೂ ಹೇಗ್ ಮಾಡ್ತಾರೆ, ಏನೇನ್ ಮಾಡ್ತಾರೆ ಎಲ್ಲ ಗೊತ್ತು ನಮಗೆ. ಇಲ್ಲಿ ಇಂಡಿ ಪಂಪದ ಗಲಾಟೆ ಆದಂತ, ಗಲಭೆ ಮಾಡಿದಂತ, ಪೊಲೀಸ್ ಸ್ಟೇಷನ್ ನುಗ್ಗಿದಂತ, ಪೊಲೀಸರಿಗೆ ಅವಮಾನ ಮಾಡಿದಂತ ಆ ಮುಸ್ಲಿಂ ಕಿಡಿಗೇಡಿಗಳ ಕೇಸ್ ವಾಪಸ್ ತಗೊಳ್ಳಕ್ಕೆ ಗೊತ್ತು ನಿಮಗೆ. ನಮ್ಮ ಹಿಂದೂ ಹುಡುಗಿನ ರಕ್ಷಣೆ ಮಾಡಕ್ ಹೋದ್ರೆ ನಮ್ಮೆಲ್ಲ ಕೇಸ್ ಹಾಕ್ತಾರೆ. ಈಗ ಇದು FIR ಆಗಿದೆ, FIR ಆಗಿದೆ, FIR ವಾಪಸ್ ತಗೊಳ್ಳಿ. ನಿಮ್ಗೆ ಗೊತ್ತದ ಏನೇನ್ ಮಾಡೋದು ಅಂತ ಬರೋದು. ನಾವು ನಿಮ್ಮ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಇಡೀ ಪಂಚರೆಲ್ಲರೂ ಒಟ್ಟಾಗಿ ಬೆಂಬಲಿಗಳನ್ನು ಹೇಳ್ತಾ ಇದ್ದೀನಿ. ಜನ ಸೇರಿದಂತಹ ಸಮಯದಲ್ಲಿ ನಾವೆಲ್ಲರೂ ಉತ್ಸಾಹದಿಂದ ಮಾತನಾಡ್ತಿಲ್ಲ. ಒಬ್ಬರೇ ಇದ್ದು ಕೂಡ ಇದೇ ಉತ್ಸಾಹ ಇದೆ.
4 ಜನ ಇದ್ರು ಇದೇ ಉತ್ಸಾಹ ಇರಬೇಕು, ಇದೇ ಧೈರ್ಯ ಇರಬೇಕು. ಸೊ ಬರೇ ಒಂದು ಇವತ್ತಿನ ಈ ಘಟನೆ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಯಾವುದೇ ಸಂದರ್ಭದಲ್ಲಿ ಏನೇ ಆದರೆ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಈ ರೀತಿಯ ನಮ್ಮ ಧ್ಯೇಯವನ್ನು ತೋರಿಸಿದ್ರೆ ಜನಕ್ಕೆ ಕೂಡ ನೋಡಲಿಕ್ಕಿಲ್ಲ. ಯಾವುದು ನೋಡೋಗಳ ಧೈರ್ಯ ಬರುವುದು ಅಂತ ನೆನಪಿಟ್ಕೊಳ್ಳಿ. ಇನ್ನೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ SSK ಸಮಾಜದವರು ಇವತ್ತೇನು ಒಂದು ಒಕ್ಕಟ್ಟು ಅವರು ಧೈರ್ಯದಿಂದ ನೇತೃತ್ವವನ್ನು ತಗೊಂಡಂಥವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಮನಸ್ಸಿನಲ್ಲಿ ಒಳಗಡೆಗೆ ತುರಿತ ನೋವಿದೆ, ಸಿಟ್ಟಿದೆ. ಸೊ ಆ ಸಿಟ್ಟಿಗೆ ಈ ಕೂತಂಥವರು ನೇತೃತ್ವ ಜೊತೆಗೆ ಗಟ್ಟಿಯಾಗಿ ಹೇಳಿದಂಥವರಿಗೆ ಎಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಿ, ಇನ್ನೊಮ್ಮೆ ಲಾಸ್ಟ್ ಕಮಿಷನರ್ ಅವರೇ, ನೀವು ಕೇಸನ್ನ ರದ್ದು ಮಾಡಬೇಕು, ವಾಪಸ್ ತಗೊಳ್ಬೇಕು, ರಿಪೋರ್ಟ್ ಹಾಕಬೇಕು, ಇಲ್ಲಾಂದ್ರೆ ಹುಬ್ಬಳ್ಳಿ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ.